ಪ್ರೀತಿಯಲ್ಲಿ ಲೂಟಿಯಾಗಬೇಡಿ. ಅದು ನಿಮ್ಮ ತಂದೆ ತಾಯಿಗಳ ಪ್ರೀತಿ ಇರಬಹುದು, ಅಂತಮ್ಮಂದಿರ ಪ್ರೀತಿ ಇರಬಹುದು, ಬಾಯ್ ಫ್ರೆಂಡ್ನ ಪ್ರೀತಿ ಇರಬಹುದು, ಹಸ್ಬೆಂಡ್ನ ಪ್ರೀತಿ ಇರಬಹುದು, ಇಲ್ಲವೇ ನಿಮ್ಮ ಮಕ್ಕಳ ಪ್ರೀತಿ ಇರಬಹುದು. ಒಟ್ನಲ್ಲಿ ಪ್ರೀತಿಯಲ್ಲಿ ಲೂಟಿಯಾಗಬೇಡಿ. ಆ್ಯಸ್ ಅ ಬ್ರದರ್ ಆಗಿ ಈ ಒಂದು ಫೈನಾನ್ಷಿಯಲ್ ಅಡ್ವೈಸನ್ನು ನಾನು ಎಲ್ಲ ವರ್ಕಿಂಗ್ ವುಮನ್ಗಳಿಗೆ ಹೇಳೋಕ್ಕೆ ಇಷ್ಟಪಡುವೆ. ಹೇಗೆ ಹುಡುಗಿಯರಲ್ಲಿ ಕೆಲವೊಂದಿಷ್ಟು ಜನ ಗೋಲ್ಡ್ ಡಿಗ್ಗರ್ಸ್ಗಳಿರ್ತಾರೋ, ಅದೇ ರೀತಿ ಹುಡುಗರಲ್ಲೂ ಕೂಡ ಕೆಲವೊಂದಿಷ್ಟು ಜನ ಗೋಲ್ಡ್ ಬೆಗರ್ಸ್ಗಳಿರ್ತಾರೆ ಮತ್ತು ಸ್ಕರ್ಟ್ ಚೇಸರ್ಸ್ಗಳಿರ್ತಾರೆ. ನೀವೇನಾದರೂ ತುಂಬಾ ಇನ್ನೋಸೆಂಟ್ ಆದರೆ, ಇಲ್ಲವೇ ಸ್ವಲ್ಪ ಯಾಮಾರಿದ್ರೆ, ಇಂಥವರು ನಿಮ್ಮ ಸೌಂದರ್ಯದ ಜೊತೆಗೆ ನಿಮ್ಮ ಸಂಪತ್ತನ್ನು ಕೂಡ ಲೂಟಿ ಮಾಡ್ತಾರೆ. ಪ್ರೀತಿ ಹೆಸರಲ್ಲಿ ನಿಮ್ಮ ಸೌಂದರ್ಯ ಮತ್ತು ಸಂಪತ್ತನ್ನು ಲೂಟಿ ಮಾಡಿಬಿಟ್ಟು ನಡು ನೀರಲ್ಲಿ ನಿಮ್ಮನ್ನು ಕೈ ಬಿಟ್ಬಿಡ್ತಾರೆ. ಅದಕ್ಕಾಗಿ ನೀವು ತುಂಬಾ ಹುಷಾರಾಗಿರಬೇಕು. ಜೊತೆಗೆ ಮೆಂಟಲಿ, ಎಮೋಷ್ನಲಿ, ಫಿಸಿಕಲಿ ಮತ್ತು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು, ಸ್ಟೇಬಲ್ ಆಗಬೇಕು, ಸೇಫ್ ಆಗಿರಬೇಕು ಮತ್ತು ಇಂಡಿಪೆಂಡೆಂಟ್ ಆಗಬೇಕು. ಅದಕ್ಕಾಗಿ ಈ 7 ಫೈನಾನ್ಷಿಯಲ್ ಟಿಪ್ಸ್ಗಳನ್ನು ತಪ್ಪದೇ ಫಾಲೋ ಮಾಡಿ. ಟಿಪ್ ನಂಬರ್ 1, ಡೋಂಟ್ ಕ್ವಿಟ್ ಯುವರ್ ಎಜುಕೇಷನ್ ಆರ್ ಜಾಬ್. ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಎಜುಕೇಷನನ್ನು ಅರ್ಧಕ್ಕೆ ನಿಲ್ಲಿಸಬಾರ್ದು. ನೀವು ಕಾಲೇಜಲ್ಲಿ ಓದ್ತಾ ಇರ್ತೀರಾ, ಮನೆಯವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಚೆನ್ನಾಗಿರೋ ಗಂಡು ಬಂತು, ಗಂಡು ಸಿಗ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಅರ್ಧಕ್ಕೆ ನಿಮ್ಮ ಓದನ್ನು ನಿಲ್ಲಿಸ್ಬಿಟ್ಟು ನಿಮ್ಮನ್ನು ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಈ ರೀತಿ ಆಗೋಕ್ಕೆ ನೀವು ಅವಕಾಶ ಕೊಡಬಾರ್ದು. ವೇಟ್ ಮಾಡ್ತಾನಲ್ಲ ಒಂದು 6 ತಿಂಗಳು, 1 ವರ್ಷ, ಅಷ್ಟರಲ್ಲೇನು ಜಗತ್ತು ಮುಳುಗೋಗೋದಿದೆನಾ? ಮದುವೆಗೆ ಮುಂಚೆನೂ ಕೂಡ ನೀವು ನಿಮ್ಮ ಎಜುಕೇಷನನ್ನು ಅರ್ಧಕ್ಕೆ ನಿಲ್ಲಿಸಬಾರ್ದು. ಸಪೋಸ್ ನಿಂತೋಗಿದೆ ಅಂತಂದ್ರೂ ಕೂಡ ಅಟ್ಲೀಸ್ಟ್ ನೀವು ಮದುವೆ ಆದಮೇಲಾದರೂ ಅದನ್ನು ಕಂಪ್ಲೀಟ್ ಮಾಡಿಕೊಳ್ಳಲೇಬೇಕು. ಮದುವೆ ಆಯಿತು ಅಂತ ಹೇಳಿಬಿಟ್ಟು ಗಂಡ ಶ್ರೀಮಂತನಿದ್ದಾನೆ ಅಂತ ಹೇಳಿಬಿಟ್ಟು ನೀವು ನಿಮ್ಮ ಜಾಬನ್ನು ಬಿಡೋಕ್ಕೆ ಹೋಗಬೇಡಿ. ಅದನ್ನು ಕಾಲು ಕಸ ಮಾಡಿ ಅದನ್ನು ದೂರ ತಳ್ಳೋಕ್ಕೆ ಹೋಗಬೇಡಿ. ನೀವು ಫೈನಾನ್ಷಿಯಲಿ ಸ್ಟ್ರಾಂಗು ಮತ್ತು ಇಂಡಿಪೆಂಡೆಂಟ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಪ್ಪ ಅಂತಂದರೆ ಇವತ್ತಿನ ನಮ್ಮ ಸಮಾಜದಲ್ಲಿ ಎಲ್ಲರೂ ಕೂಡ ದುಡ್ಡಿಗೇ ಇಂಪಾರ್ಟೆನ್ಸನ್ನು ಕೊಡ್ತಾರೆ. ಒಂದು ವೇಳೆ ನಿಮ್ಮ ಹತ್ರ ದುಡ್ಡಿಲ್ಲ, ನೀವು ದುಡಿತಾ ಇಲ್ಲಪ್ಪ ಅಂತಂದರೆ ನಿಮ್ಮ ಗಂಡ ನಿಮ್ಮ ಶೋಷಣೆಯನ್ನು ಮಾಡ್ಬೋದು, ಇಲ್ಲವೇ ನಿಮ್ಮ ಗಂಡನ ಮನೆಯವರು, ನಿಮ್ಮ ಅತ್ತೆ ಮಾವ ನಿಮ್ಮನ್ನು ಶೋಷಣೆ ಮಾಡ್ಬೋದು, ನಿಮ್ಮನ್ನು ಕೀಳಾಗಿ ನಡೆಸಿಕೊಳ್ಬೋದು. ಇವತ್ತಿನ ಈ ನಮ್ಮ ಸಮಾಜದಲ್ಲಿ ಯಾರೂ ಕೂಡ ಹೌಸ್ ವೈಫ್ನ ಶ್ರಮವನ್ನು ಮತ್ತು ಸ್ಯಾಕ್ರಿಫೈಸನ್ನು ಐಡೆಂಟಿಫೈ ಮಾಡಲ್ಲ, ಅದಕ್ಕೆ ರೆಸ್ಪೆಕ್ಟ್ ಕೊಡಲ್ಲ ಮತ್ತು ಕ್ರೆಡಿಟನ್ನು ಕೂಡ ಕೊಡಲ್ಲ. ಅದಕ್ಕಾಗಿ ನೀವು ನಿಮ್ಮ ಎಜುಕೇಷನನ್ನು ಕೂಡ ಅರ್ಧಕ್ಕೆ ಬಿಡಬೇಡಿ, ಅದನ್ನು ಕಂಪ್ಲೀಟ್ ಮಾಡಿ ಮತ್ತು ನಿಮ್ಮ ಜಾಬನ್ನು ಬಿಡೋಕ್ಕೆ ಹೋಗ್ಬಿಡಿ. ಮದುವೆಯಾದ ನಂತರ ಸರಿಯಾಗಿ ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಮಾಡಿ, ನಿಮ್ಮ ಹಸ್ಬೆಂಡ್ನ ಜೊತೆಗೆ ಸರಿಯಾಗಿ ಡಿಸ್ಕಷನ್ಗಳನ್ನು ಮಾಡಿಕೊಳ್ಳಿ. 2 ಮಕ್ಕಳನ್ನು ಮಾಡುವುದರ ಜೊತೆಗೆ ನಿಮ್ಮ ಪ್ರೊಫೆಷನನ್ನು ಕೂಡ ಕಂಟಿನ್ಯೂ ಮಾಡಿ. ಮಧ್ಯೆ ನಿಮಗೆ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲಪ್ಪ ಅಂತಂದರೆ ಒಂದು 3-4 ವರ್ಷ ಬ್ರೇಕನ್ನು ತೆಗೆದುಕೊಳ್ಳಿ. ಯಾವಾಗ ನಿಮ್ಮ ಮಕ್ಕಳು ಸ್ವಲ್ಪ ದೊಡ್ಡವರಾಗ್ತಾರೋ ಆವಾಗ ಮತ್ತೆ ನಿಮ್ಮ ಜಾಬನ್ನು ಪ್ರೊಫೆಷನನ್ನು ಕಂಟಿನ್ಯೂ ಮಾಡಿ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ. ಇಲ್ಲಪ್ಪ ಅಂತಂದರೆ ಎಲ್ಲರೂ ನಿಮ್ಮ ಶೋಷಣೆಯನ್ನು ಮಾಡ್ತಾರೆ. ನಿಮ್ಮ ಗಂಡ ಸಹ ನಿಮ್ಮನ್ನು ಮನೆ ಕೆಲಸದವಳ ಥರ ಮತ್ತು ಸೆಕ್ಸ್ ಟಾಯ್ ಥರ ಬಳಸಿಕೊಳ್ತಾನೆ ಅಷ್ಟೇ. ನಿಮಗಲ್ಲಿ ರೆಸ್ಪೆಕ್ಟ್ ಸಿಗತ್ತೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇರಲ್ಲ. ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆದಷ್ಟು ನಿಮಗೆ ಒಳ್ಳೆಯದಿದೆ. ಟಿಪ್ ನಂಬರ್ 2, ಓಪನ್ ಇಂಡಿವಿಜುವಲ್ ಆ್ಯಂಡ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್ಸ್. ಯಾವಾಗ ನೀವು ದುಡಿಯೋಕೆ ಶುರು ಮಾಡ್ತಿರೋ ಆವಾಗ ನೀವು ನಿಮ್ಮದೇ ಆದಂತಹ ಒಂದು ಇಂಡಿವಿಜುವಲ್ ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ಶುರು ಮಾಡಲೇಬೇಕು. ಮತ್ತು ನಿಮ್ಮ ದುಡ್ಡಿರತ್ತಲ್ಲ ಅದನ್ನು ನೀವೇ ಸ್ವತಃ ಮ್ಯಾನೇಜ್ ಮಾಡಬೇಕು. ನಿಮಗೆ ಜಾಬ್ ಸಿಕ್ಕಿದೆ ಅಂತಂದಾಗ ನಿಮ್ಮ ಬ್ರದರ್ಗೋ ಇಲ್ಲವೇ ಸಿಸ್ಟರ್ಗೋ ನಿಮ್ಮ ಪೇರೆಂಟ್ಸ್ಗಳಿಗೋ ಮ್ಯಾನೇಜ್ ಮಾಡೋಕ್ಕೆ ಕೊಡಲ್ಲ. ಮುಂದೆ ಮದುವೆ ಆದ ತಕ್ಷಣ ಹಸ್ಬೆಂಡಿಗೆ ನೀನೇ ಮ್ಯಾನೇಜ್ ಮಾಡು ಅಂಥೇಳಿ ನಿಮ್ಮ ಫೈನಾನ್ಸನ್ನು ಕೊಡೋದಲ್ಲ. ಇದು ಸ್ಟುಪಿಡಿಟಿ ಆಗಿದೆ. ನೀವು ದುಡಿತಾ ಇದ್ದೀರಾ ಅಂತಂದರೆ ನಿಮ್ಮ ಫೈನಾನ್ಸನ್ನು ನೀವೇ ಮ್ಯಾನೇಜ್ ಮಾಡೋದನ್ನು ಕಲಿಬೇಕು. ಅದಕ್ಕಾಗಿ ನಿಮ್ಮ ಹೆಸರಿನಲ್ಲಿ ಇಂಡಿವಿಜುವಲ್ ಬ್ಯಾಂಕ್ ಅಕೌಂಟನ್ನು ಶುರು ಮಾಡಿ. ನಿಮ್ಮ ಸ್ಯಾಲ್ರಿ ಅಕೌಂಟ್ನಿಂದ ನಿಮ್ಮ ಸೇವಿಂಗ್ ಅಕೌಂಟಿಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿ. ಮತ್ತು ನಿಮ್ಮ ಏನು UPI ID ಇರುತ್ತಲ್ಲ, ಫೋನ್ಪೇ ಇರ್ಬೋದು, ಗೂಗಲ್ ಪೇ ಇರ್ಬೋದು, Paytm ಇರ್ಬೋದು, ನೆಟ್ ಬ್ಯಾಂಕಿಂಗ್ ಇರ್ಬೋದು, ಅದನ್ನು ನೀವೇ ನಿಮ್ಮ ಹೆಸರಲ್ಲೇ ನಿಮ್ಮ ಅಕೌಂಟ್ನ ಜೊತೆಗೇ ಲಿಂಕ್ ಮಾಡಿ ಓಪನ್ ಮಾಡಿ ಮತ್ತು ನೀವೇ ಖುದ್ದಾಗಿ ಅದನ್ನು ಮ್ಯಾನೇಜ್ ಮಾಡಿ. ಅದರ ಎಲ್ಲ ಕಂಟ್ರೋಲು ಪಾಸ್ವರ್ಡು ನಿಮ್ಮ ಹತ್ರನೇ ಇರಬೇಕು. ಒಂದು ವೇಳೆ ನಿಮ್ಮ ಗಂಡ ಏನಾದರೂ ಇಷ್ಟಪಟ್ಟರೆ ನೀವು ಅವನೊಂದಿಗೆ ಜಾಯಿಂಟ್ ಸೇವಿಂಗ್ ಅಕೌಂಟ್ಗಳನ್ನು ಕೂಡ ಓಪನ್ ಮಾಡಬಹುದು.
ಯಾಕಪ್ಪ ಅಂತಂದರೆ ಮನೆಯನ್ನು ನಡೆಸೋದು, ಮಕ್ಕಳನ್ನು ಮಾಡೋದು, ಮಕ್ಕಳನ್ನು ಬೆಳೆಸೋದು ಇದು ಇಬ್ಬರ ಜವಾಬ್ದಾರಿಯಾಗಿದೆ. ಸೊ ನಿಮ್ಮ ಹಸ್ಬೆಂಡು ಸಿಕ್ಕಾಪಟ್ಟೆ ದುಡಿತಾ ಇದ್ದಾರೆ, ಕೋಟ್ಯಾಂತರ ಇನ್ಕಮ್ ಇದೆ ಅಂತಂದರೆ ನೀವು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಬಟ್ ನಿಮ್ಮ ಥರ ನಿಮ್ಮ ಹಸ್ಬೆಂಡ್ ಕೂಡ ಜಾಬ್ ಮಾಡ್ತಾ ಇದ್ದಾರೆ ಅಂತಂದರೆ ಆವಾಗ ನೀವಿಬ್ಬರೂ ಸೇರಿಬಿಟ್ಟು ಜಾಯಿಂಟ್ ಅಕೌಂಟನ್ನು ಓಪನ್ ಮಾಡಿ. ನೀವು ಜಾಯಿಂಟಲ್ಲಿ ನಿಮ್ಮ ಹಣವನ್ನು ಸೇವಿಂಗ್ ಕೂಡ ಮಾಡ್ಬೋದು, ಮತ್ತು ನೀವು ಜಾಯಿಂಟಲ್ಲಿ ಎಕ್ಸ್ಪೆನ್ಸಸ್ಗಳನ್ನು ಕೂಡ ಮ್ಯಾನೇಜ್ ಮಾಡ್ಬೋದು. ಉದಾಹರಣೆಗಾಗಿ ನಿಮ್ಮ ಮನೆಯ ರೆಂಟ್ ಇರಬಹುದು, ಇಲ್ಲವೇ ನಿಮ್ಮ ಹೋಮ್ ಲೋನಿನ EMI ಇರಬಹುದು, ಕಾರ್ ಲೋನಿನ EMI ಇರಬಹುದು, ಮನೆಯಲ್ಲಿ ಗ್ರಾಸರಿಗಳನ್ನು ತರಬೇಕು ಅದರ ಖರ್ಚಿರಬಹುದು, ಮತ್ತು ಮನೆಯನ್ನು ನಡೆಸೋಕೆ ಏನೇನೆಲ್ಲ ಖರ್ಚುಗಳನ್ನು ಮಾಡಬೇಕಾಗತ್ತಲ್ಲ, ಬಟ್ಟೆ ಇರ್ಬೋದು, ನೀರಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ವೈಫೈ ಬಿಲ್ ಇರ್ಬೋದು, ಫರ್ನಿಚರ್ ಇರ್ಬೋದು, ಇವುಗಳೆಲ್ಲವನ್ನು ನೀವು ಸರಿಯಾಗಿ ಜಾಯಿಂಟ್ ಅಕೌಂಟ್ನಿಂದಲೇ ಖರ್ಚು ಮಾಡ್ಬೋದು. ನಿಮ್ಮ ಮಕ್ಕಳಿಗಾಗಿ ಖರ್ಚು ಮಾಡುವಾಗಲೂ ಕೂಡ ನೀವು ನಿಮ್ಮ ಜಾಯಿಂಟ್ ಅಕೌಂಟನ್ನು ಯೂಸ್ ಮಾಡ್ಬೋದು. ಈ ರೀತಿ ನಿಮ್ಮ ಮನಿಯನ್ನು ಸರಿಯಾಗಿ ಮ್ಯಾನೇಜ್ ಮಾಡುವುದಕ್ಕಾಗಿ ಇಂಡಿವಿಜುವಲ್ ಅಕೌಂಟನ್ನು ಮತ್ತು ಜಾಯಿಂಟ್ ಅಕೌಂಟ್ಗಳನ್ನು ತಪ್ಪದೇ ಓಪನ್ ಮಾಡಿ. ಟಿಪ್ ನಂಬರ್ 3, ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಲೀಗಲಿ. ಮದುವೆ ಆಗ್ತಾ ಇದ್ದಂತೆಯೇ ನಿಮ್ಮನ್ನು ನೀವು ಸರಿಯಾಗಿ ಲೀಗಲಿ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಮ್ಯಾರೇಜನ್ನು ಲೀಗಲಿ ರಿಜಿಸ್ಟರ್ ಮಾಡಿಸಿ. ಎಷ್ಟೋ ಜನ ಅರೇಂಜ್ ಮ್ಯಾರೇಜ್ ಆಗಿರ್ತಾರೆ, ಅದನ್ನು ಅವರು ಮರ್ತೇ ಬಿಟ್ಟಿರ್ತಾರೆ. ಅವರು ತಮ್ಮ ಮ್ಯಾರೇಜನ್ನು ಎಲ್ಲೂ ಕೂಡ ಲೀಗಲ್ ಆಗಿ ರಿಜಿಸ್ಟರು ಮಾಡಲ್ಲ, ಅವ್ರ ಹತ್ರ ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಇರಲ್ಲ. ಮುಂದೆ ಜಗಳ ಆಗಿಬಿಡತ್ತೆ, ಡೈವರ್ಸ್ ಆಗಿಬಿಡತ್ತೆ. ಆವಾಗ ಗಂಡ ಅಂತಾನೆ ಇವಳನ್ನು ನಾನು ಮದುವೆನೇ ಆಗಿಲ್ಲ. ಕೆಲವೊಂದಿಷ್ಟು ಜನರ ಮದುವೆಯಲ್ಲಿ ಫೋಟೋಸ್ಗಳನ್ನು ಕೂಡ ತಗೊಂಡಿರಲ್ಲ, ವಿಡಿಯೋಸ್ಗಳನ್ನು ಕೂಡ ತಗೊಂಡಿರಲ್ಲ. ಇನ್ನು ಲವ್ ಮ್ಯಾರೇಜ್ ಆದವರು ಎಲ್ಲೋ ದೇವಸ್ಥಾನದಲ್ಲಾದೆ ಹಿಂಗೂ ಕೂಡ ಮಾಡಿರ್ತಾರೆ. ಅದಕ್ಕಾಗಿ ನೀವು ಲವ್ ಮ್ಯಾರೇಜ್ ಆದರೂ ಆಗಿ, ಅರೇಂಜ್ ಮ್ಯಾರೇಜ್ ಆದರೂ ಆಗಿ, ಕಂಪಲ್ಸರಿಯಾಗಿ ನಿಮ್ಮ ಮದುವೆಯನ್ನು ರಿಜಿಸ್ಟರ್ ಮಾಡಿಸಿ ಮ್ಯಾರೇಜ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳಿ. ಇದು ನಿಮ್ಮ ಸೇಫ್ಟಿಗಂತಾನೇ ಇದೆ. ಮುಂದೆ ಮದುವೆ ಆದ ನಂತರ ನಿಮಗೆ ಅವಶ್ಯಕತೆ ಇದೆ ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಹೊಸ ಅಡ್ರೆಸ್ಸನ್ನು ಅಪ್ಡೇಟ್ ಮಾಡಿ. ನಿಮಗೆ ನೇಮ್ ಚೇಂಜ್ ಮಾಡಿಸ್ಬೇಕಂತ ಅನಿಸಿದರೆ ನೇಮ್ ಚೇಂಜ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ರೇಷನ್ ಕಾರ್ಡ್ ಇರುತ್ತಲ್ಲ ಅದರಲ್ಲಿ ಕಂಪಲ್ಸರಿಯಾಗಿ ನಿಮ್ಮ ಹೆಸರನ್ನು ಸೇರಿಸಿ. ಮುಂದೆ ವೋಟರ್ ಕಾರ್ಡ್ ಬರುತ್ತೆ, ಅದರಲ್ಲೂ ಕೂಡ ನಿಮ್ಮ ಹೆಸರನ್ನು ಸರಿಯಾಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಎಲ್ಲ ಡಾಕ್ಯುಮೆಂಟ್ಗಳನ್ನು ಸರಿಯಾಗಿಟ್ಕೊಳ್ಳಿ. ಮುಂದೆ ನೀವೇನಾದರೂ ನಿಮ್ಮ ಗಂಡನಿಗೆ ಮನೆಯನ್ನು ತೆಗೆದುಕೊಳ್ಳೋಕೆ, ಕಾರನ್ನು ತೆಗೆದುಕೊಳ್ಳೋಕೆ, ಪ್ರಾಪರ್ಟಿಯನ್ನು ತೆಗೆದುಕೊಳ್ಳೋಕೆ ನಿಮ್ಮ ದುಡ್ಡನ್ನು ಕೊಟ್ರಿಯಪ್ಪ ಅಂತಂದರೆ ಅದರಲ್ಲೂ ಕೂಡ ನಿಮ್ಮ ಹೆಸರನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಗಂಡ ನನ್ನ ಹೆಸರಲ್ಲೇ ಎಲ್ಲ ಮಾಡುವೆ ಅಂತಂದರೆ ಅವನಿಗೆ ಮಾಡೋಕ್ಕೆ ಕೊಡಿ. ಜಗಳ ಆಡಿಕೊಂಡು ರಿಲೇಷನ್ಶಿಪ್ಗಳನ್ನ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇಲ್ಲ ನಿಮ್ಮ ಹೆಸರಲ್ಲೇ ಮನೆ ತಗೊಳ್ಕೊಳ್ಳೋಕೆ, ಕಾರನ್ನು ತೆಗೆದುಕೊಳ್ಳೋಕೆ, ಪ್ರಾಪರ್ಟಿಯನ್ನು ತೆಗೆದುಕೊಳ್ಳೋಕೆ ನಿಮ್ಮ ಗಂಡ ಅಲೋವ್ ಮಾಡಿದರೆ ಪ್ರಾಬ್ಲಮ್ಮೇ ಇಲ್ಲ. ಒಟ್ಟಿನಲ್ಲಿ ನಿಮ್ಮ ದುಡ್ಡು ಅಲ್ಲಿ ಹೋಗ್ತಾ ಇದೆ ಅಂತಂದರೆ ನೀವು ಅವರಿಗೆ ದುಡ್ಡನ್ನು ಕೊಟ್ಟಿದ್ದೀರಿ ಅವುಗಳನ್ನು ಖರೀದಿ ಮಾಡೋಕ್ಕೆ, ಅಸೆಟ್ಗಳನ್ನ ಬಿಲ್ಡ್ ಮಾಡೋಕ್ಕೆ ಅನ್ನೋದನ್ನು ರಿಕಾರ್ಡ್ ಇಟ್ಕೊಳ್ಳಿ. ನೀವು ಅವರಿಗೆ ಆನ್ಲೈನ್ ಪೇಮೆಂಟ್ಗಳನ್ನು ಮಾಡಿ, ಇಲ್ಲವೇ RTGS ಮಾಡಿ, ಮತ್ತು ಅದರ ಬ್ಯಾಂಕ್ ಸ್ಟೇಟ್ಮೆಂಟು, ಎವಿಡೆನ್ಸು, ರೆಸಿಪ್ಟು ಏನೇನೆಲ್ಲ ಇರ್ತಾವಲ್ಲ ಅದನ್ನು ನಿಮ್ಮ ಹತ್ರ ಸೇಫಾಗಿಟ್ಕೊಳ್ಳಿ. ಒಟ್ಟಿನಲ್ಲಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರಾಗಿಟ್ಕೊಳ್ಳಿ, ಸೇಫಾಗಿಟ್ಕೊಳ್ಳಿ. 2-3 ಸಟ್ಟು ಕಾಪಿ ಮಾಡ್ಕೊಂಡು ಇಟ್ಕೊಳ್ಳಿ. ಲೀಗಲಿ ಎನಿ ಟೈಮ್ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಟಿಪ್ ನಂಬರ್ 4, ಬಿಲ್ಡ್ ಯುವರ್ ಸೇಫ್ಟಿ ನೆಟ್. ನೀವು ಹೆಂಡತಿಯಾಗಿ ಯಾವ ಯಾವ ಜವಾಬ್ದಾರಿಗಳನ್ನು ನಿಭಾಯಿಸಬೇಕೋ ಅವುಗಳನ್ನೆಲ್ಲವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ. ಮತ್ತು ನಿಮ್ಮ ಗಂಡನಿಗೆ ಅವನ ಜವಾಬ್ದಾರಿಗಳನ್ನು ನಿಭಾಯಿಸೋಕೆ ಹೇಳಿ. ಅವನನ್ನು ಬ್ಲೈಂಡ್ಲಿ ನಂಬಕ್ಕೆ ಹೋಗಬೇಡಿ. ಅವನಿಗೆ ಪ್ರೀತಿಯನ್ನು ತೋರಿಸಿ, ಅವನಿಗೆ ಸಪೋರ್ಟ್ ಮಾಡಿ, ಅವನ ಜಾಬಿಗೆ, ಪ್ರೊಫೆಷನಿಗೆ, ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡಿ, ಅವನ ಜೊತೆ ಸೇರಿ ದುಡಿರಿ. ಆದರೂ ಕೂಡ ಅವನನ್ನು ಕಂಟ್ರೋಲ್ನಲ್ಲಿಟ್ಕೊಳ್ಳಿ. ಹಾಗೆ ಬೇಕಾಬಿಟ್ಟು ಬಿಡೋಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಸೇಫ್ಟಿ ನೆಟ್ಟನ್ನು ಇದರ ಜೊತೆಗೆ ಬಿಲ್ಡ್ ಮಾಡಿ. ನಿಮ್ಮ ಗಂಡ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡ್ತಾರೆ, ಫ್ಯಾಮಿಲಿ ಹೆಲ್ತ್ ಇನ್ಶೂರೆನ್ಸನ್ನು ತೆಗೆದುಕೊಳ್ತಾರೆ, ಅವರ ಹೆಲ್ತ್ ಇನ್ಶೂರೆನ್ಸನ್ನು ತೆಗೆದುಕೊಳ್ತಾರೆ. ಅದು ಅವರ ಕರ್ತವ್ಯ, ಅದನ್ನು ಅವರು ಮಾಡೇ ಮಾಡ್ತಾರೆ. ಇದರ ಜೊತೆಗೆ ನೀವು ಕೂಡ ದುಡಿತಾ ಇದ್ದೀರಾ, ಹಣ ಸಂಪಾದನೆ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿಗಳನ್ನು ಕೂಡ ನೀವೇ ನೋಡ್ಕೊಳ್ಳಿ. ಮುಂದೆ ವಯಸ್ಸಾದಾಗ ನಿಮ್ಮ ಗಂಡನ ಜೊತೆಗೆ ನಿಮ್ಮ ಮಕ್ಕಳಿಗೂ ಕೂಡ ಬರ್ಡನ್ ಆಗೋಕ್ಕೆ ಹೋಗ್ಬೇಡಿ. ನಿಮ್ಮದೇ ಆದಂತಹ ಸೆಪ್ರೇಟ್ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಿ. ನಿಮ್ಮ ಹತ್ರ 1 ವರ್ಷದ ಸೇವಿಂಗ್ ಇರಲೇಬೇಕು. 1 ವರ್ಷಕ್ಕಾಗುವಷ್ಟು ಖರ್ಚನ್ನು ನೀವು ಸೆಪ್ರೇಟಾಗಿ ಲಿಕ್ವಿಡ್ ಫಾರ್ಮ್ನಲ್ಲಿ ನಿಮ್ಮ ಸೇವಿಂಗ್ ಅಕೌಂಟ್ನಲ್ಲಿ ಇಡಬೇಕು. ನಿಮ್ಮ ಗಂಡ ಇಟ್ಟಿರ್ತಾರೆ ಎಮರ್ಜೆನ್ಸಿ ಫಂಡು, ಅದು ಅವ್ರ ಜವಾಬ್ದಾರಿ, ಅವರನ್ನು ಬಿಡಿ. ನೀವೇನು ಮಾಡ್ತಾ ಇದ್ದೀರಾ ಅನ್ನೋದನ್ನಷ್ಟೇ ನೋಡಿ. ನೀವು ಸೆಪ್ರೇಟಾಗಿಡಿ. ಮತ್ತು ನಿಮ್ಮ ಗಂಡನ ಜೊತೆಗೆ ನಿಮ್ಮ ಜಾಯಿಂಟ್ ಹೆಲ್ತ್ ಇನ್ಶೂರೆನ್ಸ್ ಇದ್ದರೂ ಕೂಡ ನೀವೊಂದು ಸೆಪ್ರೇಟ್ ಆಗಿರುವ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಖರೀದಿ ಮಾಡಿ.
ಮತ್ತು ನೀವು ದುಡಿತಾ ಇದ್ದೀರಾ ಅಂತಂದರೆ ನಿಮ್ಮದೇ ಆದಂತಹ ಸೆಪ್ರೇಟ್ ಆಗಿರುವ ಟರ್ಮ್ ಲೈಫ್ ಇನ್ಶೂರೆನ್ಸನ್ನು ಖರೀದಿ ಮಾಡಿ. ಉದಾಹರಣೆಗಾಗಿ LIC ಪಾಲಿಸಿ. ಈ ರೀತಿ ನೀವು ನಿಮ್ಮ ಸೇಫ್ಟಿ ನೆಟ್ಟನ್ನು ಬಿಲ್ಡ್ ಮಾಡಿ. ಟಿಪ್ ನಂಬರ್ 5, ಸ್ಟಾರ್ಟ್ ಇನ್ವೆಸ್ಟ್ಮೆಂಟ್ಸ್ ಫಾರ್ ಯು. ನೀವು ನಿಮಗಾಗಿ ಇನ್ವೆಸ್ಟ್ ಮಾಡೋದನ್ನು ಶುರು ಮಾಡಿ. ಮೊದಲು ನಿಮ್ಮ ಹೆಲ್ತ್ನ ಮೇಲೆ ಇನ್ವೆಸ್ಟ್ ಮಾಡಿ, ಅದಾದ ನಂತರ ನಿಮ್ಮ ಸ್ಕಿಲ್ಗಳ ಮೇಲೆ ಇನ್ವೆಸ್ಟ್ ಮಾಡಿ, ನಿಮ್ಮ ಡ್ರೀಮ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡಿ. ಒಂದು ವೇಳೆ ನಿಮಗೇನಾದರೂ ನಿಮ್ಮದೇ ಆದಂತಹ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ಮೊನೆಟೈಸ್ ಮಾಡಿ ಮನೆಯಿಂದಲೇ ಲಕ್ಷಗಟ್ಟಲೆ ದುಡಿಯುವ ಆಸೆ ಇದ್ದರೆ, ನಿಮ್ಮ ನಾಲೆಜನ್ನು ಜಗತ್ತಿನೊಂದಿಗೆ ಶೇರ್ ಮಾಡಿಕೊಳ್ಳುವ ಆಸೆ ಇದ್ದರೆ ಈಗಲೇ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ನೀವು ನಿಮ್ಮ ಹೆಲ್ತ್ನ ಮೇಲೆ, ಎಜುಕೇಷನ್ನ ಮೇಲೆ, ಸ್ಕಿಲ್ಗಳ ಮೇಲೆ, ಡ್ರೀಮ್ಸ್ಗಳ ಮೇಲೆ ಹಣವನ್ನು ಇನ್ವೆಸ್ಟ್ ಮಾಡಿದ ನಂತರ ನೀವು ನಿಮ್ಮ ಗ್ರೋತ್ಗಾಗಿ ಮತ್ತು ರಿಟೈರ್ಮೆಂಟ್ಗಾಗಿ ಹಣವನ್ನು ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿ. ರಿಟೈರ್ಮೆಂಟ್ ಕೂಡ ನಿಮ್ಮ ಪ್ರಯಾರಿಟಿ ಲಿಸ್ಟಲ್ಲಿ ಇರಲೇಬೇಕು. ಅದಕ್ಕಾಗಿ ನೀವು PPF ಅಕೌಂಟನ್ನು ಓಪನ್ ಮಾಡಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಗೋಲ್ಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ನೀವು ಹೆಣ್ಮಕ್ಕಳಾಗಿದ್ದೀರಾ ಅಂತಂದರೆ ನಿಮಗೆ ಗೋಲ್ಡ್ ಇಷ್ಟನೂ ಇರುತ್ತೆ, ಅದರಲ್ಲಿ ಇನ್ವೆಸ್ಟ್ ಮಾಡಿ ಸರಿಯಾಗಿ. ರಿಯಲ್ ಎಸ್ಟೇಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನೀವು. ಜೊತೆಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ನಮ್ಮಂತಹ ಸ್ಟಾರ್ಟಪ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈ ರೀತಿ ನಿಮಗಾಗಿ, ನಿಮ್ಮ ಸೇಫ್ಟಿಗಾಗಿ, ನಿಮ್ಮ ರಿಟೈರ್ಮೆಂಟ್ಗಾಗಿ, ನಿಮ್ಮ ಡ್ರೀಮ್ಸ್ಗಳಿಗಾಗಿ ಹಣವನ್ನು ಸರಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಿ. ಮತ್ತು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ಗಳು ನಿಮ್ಮ ಹೆಸರಿಂದಲೇ ಮಾಡಿ. ನೀವು ಸ್ವತಃ ಖುದ್ದಾಗಿ ನಿಮ್ಮದೇ ಆದಂತಹ ಡಿಮ್ಯಾಟ್ ಅಕೌಂಟು, ಬ್ಯಾಂಕ್ ಅಕೌಂಟು, ಇನ್ವೆಸ್ಟ್ಮೆಂಟ್ ಅಕೌಂಟ್ಗಳನ್ನು ಓಪನ್ ಮಾಡಿ ಮತ್ತು ಎಲ್ಲ ಇನ್ವೆಸ್ಟ್ಮೆಂಟ್ಗಳನ್ನು ನಿಮ್ಮ ಹೆಸರಲ್ಲೇ ಮಾಡಿ. ಮುಂದೆ ಏನಾದರೂ ಆದರೆ ನನ್ನ ಗಂಡ ಕಾಳಜಿ ವಹಿಸ್ತಾರೆ, ನನ್ನ ಮಕ್ಕಳು ಕಾಳಜಿ ವಹಿಸ್ತಾರೆ ಅನ್ನೋ ಭ್ರಮೆಯಲ್ಲಿ ಇರೋಕ್ಕೆ ಹೋಗಬೇಡಿ. ಈ ಕಾಲ ಯಾವಾಗ ಯಾರಿಗೆ ಯಾವ ರೀತಿಯಾದ ದುರ್ಬುದ್ಧಿ ಕೊಡುತ್ತೆ, ನಿಮ್ಮ ಗಂಡ ಹೇಗೆ ಉಲ್ಟಾ ಹೊಡಿತಾರೆ, ನಿಮಗೆ ಮೋಸ ಮಾಡಿ ಬಿಟ್ಟು ಹೋಗ್ತಾರೆ, ಹೇಗೆ ನಿಮ್ಮ ಮಕ್ಕಳು ನಿಮ್ಮನ್ನು ತಾಸ್ತಾರದಿಂದ ನೋಡ್ತಾರೆ ಅಂಥೇಳಿ ಯಾರಿಗೂ ಹೇಳಕ್ಕೆ ಬರಲ್ಲ. ಅದಕ್ಕಾಗಿ ನಿಮ್ಮ ಸೇಫ್ಟಿಯನ್ನು ನೀವೇ ನೋಡ್ಕೊಳ್ಳಿ, ನಿಮಗಾಗಿ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿ. ಟಿಪ್ ನಂಬರ್ 6, ಟೇಕ್ ಟ್ಯಾಕ್ಸ್ ಬೆನಿಫಿಟ್ಸ್. ನೀವು ನಿಮಗೆ ಸಿಗ್ತಾ ಇರುವ ಟ್ಯಾಕ್ಸ್ ಬೆನಿಫಿಟ್ಸ್ಗಳ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ಸರ್ಕಾರ ಮಹಿಳಾ ಸಬಲೀಕರಣಕ್ಕಾಗಿ ಬಹಳಷ್ಟು ಯೋಜನೆಗಳನ್ನು ಕೂಡ ಶುರು ಮಾಡಿದೆ ಮತ್ತು ಟ್ಯಾಕ್ಸ್ ಬೆನಿಫಿಟ್ಸ್ಗಳನ್ನು ಕೂಡ ಕೊಡ್ತಾ ಇದೆ. ಇದರ ಸದುಪಯೋಗವನ್ನು ನೀವು ಪಡೆದುಕೊಳ್ಳಲೇಬೇಕು. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ಸಪೋಸ್ ನೀವೇನಾದರೂ ನಿಮ್ಮ ಹೆಸರಲ್ಲಿ ಪ್ರಾಪರ್ಟಿಯನ್ನು ಖರೀದಿ ಮಾಡಿದರೆ, ಮನೆ ಇರಬಹುದು, ಜಮೀನು ಇರಬಹುದು, ಅದರ ಟೈಟಲ್ ರಿಜಿಸ್ಟ್ರಿ ಇರುತ್ತಲ್ಲ, ರಿಜಿಸ್ಟ್ರೇಷನ್ ಚಾರ್ಜಸ್ಸು, ಸ್ಟ್ಯಾಂಪ್ ಡ್ಯೂಟಿ, ಇದರಲ್ಲಿ ನಿಮಗೆ ಬೆನಿಫಿಟ್ ಸಿಗ್ತವೆ ಮತ್ತು ಡಿಡಕ್ಷನ್ಗಳು ಕೂಡ ಸಿಗ್ತವೆ. ಇದರ ಬಗ್ಗೆ ನೀವು ಅವೇರ್ ಆಗಿರಬೇಕು. ಮತ್ತು ಯಾವಾಗ ನಿಮ್ಮ ಗಂಡ ಪ್ರಾಪರ್ಟಿಯನ್ನು ಖರೀದಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರಲ್ಲ, ಆವಾಗ ನೀವು ಅವರಿಗೆ ಇದರ ಬಗ್ಗೆ ಹೇಳಬೇಕು ಮತ್ತು ನಿಮ್ಮ ಹೆಸರಲ್ಲೇ ಮನೆಯನ್ನು, ಜಮೀನನ್ನು ಖರೀದಿ ಮಾಡೋಕ್ಕೆ ಸಜೆಷನನ್ನು ಕೊಡಬೇಕು. ಸೊ ಗಂಡ ಏನು ಮಾಡ್ತಾ ಇರ್ತಾನಪ್ಪ ಅಂತಂದರೆ, ಹೆಂಡತಿಯನ್ನು ಸಾಧ್ಯವಾದಷ್ಟು ತನ್ನ ಮೇಲೇ ಡಿಪೆಂಡೆಂಟ್ ಮಾಡಿಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅಂದರೆ ನಿಮ್ಮನ್ನು ಎಜುಕೇಷನ್ ಬಿಡಿಸೋದು, ನಿಮ್ಮ ಜಾಬನ್ನು ಬಿಡಿಸೋದು, ನಿಮಗೆ ಎಲ್ಲಿಂದಲೂ ಕೂಡ ಇನ್ಕಮ್ ಬರಬಾರ್ದು ಆ ರೀತಿ ನೋಡ್ಕೊಳ್ಳೋದು. ಈ ರೀತಿ ಮಾಡಿಬಿಟ್ಟು ನಿಮ್ಮನ್ನು ಅವನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಬಹಳಷ್ಟು ಜನರಿಗೆ ಈ ದುರ್ಬುದ್ಧಿ ಇರುತ್ತೆ. ಗಂಡ್ಮಕ್ಳು ಇರ್ತಾರಲ್ಲ, ತಮಗಿಂತಲೂ ಜಾಸ್ತಿ ಓದಿರುವ, ಜಾಸ್ತಿ ಸಕ್ಸಸ್ಫುಲ್ ಆಗಿರುವ, ಜಾಸ್ತಿ ದುಡ್ಡನ್ನು ಮಾಡುವ ಹೆಣ್ಮಕ್ಕಳನ್ನು ಸೈಲೆಂಟಾಗಿ ಹೇಟ್ ಮಾಡ್ತಾರೆ. ಯಾಕಪ್ಪ ಅಂತಂದರೆ ಅವರನ್ನು ಮೇಂಟೈನ್ ಮಾಡೋದು, ಕಂಟ್ರೋಲ್ ಮಾಡೋದು ಇವರಿಂದ ಆಗಲ್ಲ. ಅದಕ್ಕಾಗಿ ಗಂಡ್ಮಕ್ಕಳು ಏನು ಮಾಡ್ತಾರಪ್ಪ ಅಂತಂದರೆ, ಮದುವೆ ಆಗುವಾಗಲೇ ತನಗಿಂತಲೂ ಕಮ್ಮಿ ಕಲ್ತಿರುವ, ಕಡಿಮೆ ವಯಸ್ಸಿನ ಹುಡುಗಿಯನ್ನು, ಕಡಿಮೆ ಸಂಪಾದಿಸುವ ಹುಡುಗಿಯನ್ನು ಮದುವೆ ಆಗ್ತಾರೆ ಮತ್ತು ಅವಳ ಮೇಲೆ ತಮ್ಮ ಕಂಟ್ರೋಲನ್ನು, ಡಾಮಿನೆನ್ಸನ್ನು ಪ್ರಯೋಗ ಮಾಡ್ತಾರೆ. ಸೊ ಅದಕ್ಕಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಇದಕ್ಕೆ ಅವಕಾಶ ಕೊಡಬಾರ್ದು. ನೀವು ನಿಮ್ಮ ತಲೆಯನ್ನು ಉಪಯೋಗಿಸಿಕೊಂಡ್ಬಿಟ್ಟು ನಿಮ್ಮ ಗಂಡನ ಡಾಮಿನೆನ್ಸನ್ನು ನ್ಯೂಟ್ರಲ್ ಮಾಡಬೇಕು. ಈ ರೀತಿ ಪ್ರಾಪರ್ಟಿ ಖರೀದಿಸುವಾಗಲೂ ನಿಮಗೆ ಬೆನಿಫಿಟ್ಸ್ಗಳು ಸಿಗ್ತವೆ. ಅದಾದ ನಂತರ ನೀವು ಹೆಲ್ತ್ ಇನ್ಶೂರೆನ್ಸ್ಗಳನ್ನು, ಲೈಫ್ ಇನ್ಶೂರೆನ್ಸ್ಗಳನ್ನು ಖರೀದಿ ಮಾಡಿದ್ರಪ್ಪ ಅಂತಂದರೆ ಅದರ ಪ್ರೀಮಿಯಂ ಕಟ್ತಾ ಇರ್ತೀರಲ್ಲ, ಅದರ ಮೇಲೂ ಕೂಡ ನೀವು ಟ್ಯಾಕ್ಸ್ ಡಿಡಕ್ಷನ್ಸ್ಗಳನ್ನು ಕ್ಲೇಮ್ ಮಾಡಿ ದುಡ್ಡನ್ನು ಉಳಿಸ್ಬೋದು. ನೀವು ದುಡಿತಾ ಇದ್ದೀರಾ ಅಂತಂದರೆ ಫಾಲ್ತು ಜಾಸ್ತಿ ಟ್ಯಾಕ್ಸ್ ಕಟ್ಟಿ ಏನೂ ಪ್ರಯೋಜನವಿಲ್ಲ. ಹಲ್ಕಟ್ ರಾಜಕಾರಣಿಗಳು ಅದನ್ನು ಮಿಸ್ಯೂಸ್ ಮಾಡಿಕೊಳ್ತಾರೆ, ಬಿಟ್ಟಿ ಭಾಗ್ಯಗಳನ್ನು ಕೊಡ್ತಾರೆ. ನೀವು ದುಡಿಯೋರು ಪುಕ್ಸಟ್ಟೆ ಸಾಯ್ತೀರಾ. ಅದಕ್ಕಾಗಿ ನೀವು ಟ್ಯಾಕ್ಸ್ ಬೆನಿಫಿಟ್ಸ್ಗಳನ್ನು ಸರಿಯಾಗಿ ಬಳಸಿಕೊಳ್ಬೇಕು. ಹೆಲ್ತ್ ಇನ್ಶೂರೆನ್ಸ್ನ ಪ್ರೀಮಿಯಮ್ಗಳಲ್ಲಿ ನೀವು ಟ್ಯಾಕ್ಸ್ ಬೆನಿಫಿಟ್ಸನ್ನು ಕ್ಲೇಮ್ ಮಾಡಬೇಕು.
ಅದಾದ ನಂತರ ನೀವು ಹೋಮ್ ಲೋನ್ ಮಾಡಿದರೆ ಅದರ ಪ್ರಿನ್ಸಿಪಲ್ ಅಮೌಂಟ್ ಇರಬಹುದು ಮತ್ತು ಇಂಟ್ರೆಸ್ಟ್ ಇರಬಹುದು, ಎರಡರಲ್ಲೂ ಕೂಡ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ಸ್ಗಳು ಸಿಗ್ತವೆ. ಈ ರೀತಿ ಬಹಳಷ್ಟು ಟ್ಯಾಕ್ಸ್ ಬೆನಿಫಿಟ್ಸ್ಗಳು ಮಹಿಳೆಯರಿಗೆ ಸಿಗ್ತವೆ. ಇದರ ಬಗ್ಗೆ ನೀವು ಇನ್ನಷ್ಟು ತಿಳಿದುಕೊಳ್ಳಬೇಕಂತಂದರೆ ನೀವು ನನ್ನ ಚಾನಲ್ನ ಪ್ಲೇಲಿಸ್ಟಿಗೆ ಹೋಗಿ ಅಲ್ಲಿ 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸ್ ಅಂತೇಳಿ ಒಂದು ಪ್ಲೇಲಿಸ್ಟ್ ಇರುತ್ತೆ, ಅದನ್ನು ಸರಿಯಾಗಿ ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತೆ. ಒಟ್ಟಿನಲ್ಲಿ ಎಲ್ಲ ಥರದ ಟ್ಯಾಕ್ಸ್ ಬೆನಿಫಿಟ್ಸ್ಗಳನ್ನು ಪಡೆದುಕೊಳ್ಳಿ. ಟಿಪ್ ನಂಬರ್ 7, ಬಿವೇರ್ ಆಫ್ ಫೈನಾನ್ಷಿಯಲ್ ಮೂಮೆಂಟ್ಸ್ ಆಫ್ ಯುವರ್ ಹಸ್ಬೆಂಡ್ ಆ್ಯಂಡ್ ಕಿಡ್ಸ್. ನೀವು ನಿಮ್ಮ ಗಂಡನ ಮತ್ತು ಮಕ್ಕಳ ಫೈನಾನ್ಷಿಯಲ್ ಮೂಮೆಂಟ್ಸ್ಗಳ ಮೇಲೆ ಗಮನವನ್ನು ಹರಿಸಬೇಕು. ನೀವು ನಿಮ್ಮ ಗಂಡನಿಗೆ ಎಲ್ಲವನ್ನ ಕೇಳಬೇಕು ಅಂತಿಲ್ಲ. ನಿಮ್ಮ ಗಂಡ ಏನನ್ನ ಮಾಡ್ತಾ ಇದ್ದಾನೆ, ತನ್ನ ದುಡ್ಡಿನಿಂದ ಏನೇನೆಲ್ಲವನ್ನ ಮಾಡ್ತಾ ಇದ್ದಾನೆ, ಖರೀದಿಸ್ತಾ ಇದ್ದಾನೆ, ಎಲ್ಲಿ ಖರ್ಚು ಮಾಡ್ತಾ ಇದ್ದಾನೆ, ನಿಮ್ಮ ದುಡ್ಡನ್ನು ಎಲ್ಲಿ ಖರ್ಚು ಮಾಡ್ತಾ ಇದ್ದಾನೆ, ಇವೆಲ್ಲದರ ಮೇಲೆ ನಿಮ್ಮ ಗಮನ ಇರಲೇಬೇಕು. ಮನೆಯ ಯಜಮಾನಿಯಾಗಿ ಇದು ನಿಮ್ಮ ಕರ್ತವ್ಯವಾಗಿದೆ, ಇದನ್ನು ನೀವು ಸರಿಯಾಗಿ ನಿಭಾಯಿಸಬೇಕು. ಕೆಲವೊಂದಿಷ್ಟು ಗಂಡಸರು ಏನು ಮಾಡ್ತಾರಪ್ಪ ಅಂತಂದರೆ, ಹೆಂಡತಿ ದುಡಿತಾ ಇದ್ದಾಳಲ್ಲ, ಸೊ ಅವಳು ದುಡಿತಾ ಇದ್ದಾಳೆ ಅಂತಂದರೆ ಅವಳ ಕೈಯಿಂದಲೇ ಎಲ್ಲ ಖರ್ಚುಗಳನ್ನು ಮಾಡಿಸೋಣ. ಮನೆ ಬಾಡಿಗೆ ಕಟ್ಟೋದಿರಬಹುದು, ರೇಷನ್ ತರೋದಿರಬಹುದು, ಮಕ್ಕಳ ಎಜುಕೇಷನ್ ಇರಬಹುದು, ಲೋನ್ಗಳಿರಬಹುದು, ಎಲ್ಲವನ್ನ ಕೂಡ ಅವ್ರೇನು ಮಾಡ್ತಾರೆ, ಹೆಂಡತಿ ದುಡ್ಡಿನಿಂದಲೇ ಖರ್ಚು ಮಾಡಿಸ್ತಾರೆ ಮತ್ತು ತಮ್ಮ ದುಡ್ಡನ್ನು ಸೇಫಾಗಿ ಇಟ್ಕೊತಾರೆ. ಈ ರೀತಿ ಹೆಂಡತಿಯ ದುಡ್ಡನ್ನೆಲ್ಲ ಖರ್ಚು ಮಾಡಿಬಿಟ್ಟು ಅವಳ ಅಕೌಂಟನ್ನು ಖಾಲಿ ಮಾಡಿಬಿಟ್ಟು ಅವಳನ್ನು ಬರಿಗೈ ಫಕೀರ ಮಾಡಿಬಿಟ್ಟು ಅವಳ ಮೇಲೆ ದಬ್ಬಾಳಿಕೆಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ, ಶೋಷಣೆಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ನೀವೇನಾದರೂ ಅಪೋಸ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಡೈವರ್ಸ್ ಕೊಡ್ತಾರೆ, ಇಲ್ಲಪ್ಪ ಅಂತಂದರೆ ನಿಮ್ಮನ್ನು ನಡು ನೀರಲ್ಲಿ ಕೈ ಬಿಡ್ತಾರೆ, ಹೊಡಿ ಮಾಡ್ತಾರೆ. ಅದಕ್ಕಾಗಿ ನೀವು ನಿಮ್ಮ ಗಂಡನಿಗೆ ನಿಮ್ಮ ಶೋಷಣೆಯನ್ನು ಮಾಡುವ ಅವಕಾಶವನ್ನು ಕೊಡಬಾರ್ದು. ನೀವು ದುಡಿತಾ ಇದ್ದೀರಾ ಅಂತಂದರೆ ಫೈನ್, ಅದರಲ್ಲಿ ತಪ್ಪೇನಿದೆ? ಸೊ ನೀವು ಗಂಡನನ್ನು ಸಾಕಬೇಕು, ಮಕ್ಕಳನ್ನು ಸಾಕಬೇಕು ಅಂತೇನು ರೂಲ್ಸ್ ಇಲ್ಲ. ನೀವು ಅವನಿಗೆ ಸಪೋರ್ಟ್ ಮಾಡೋದಿದೆ. ಯಾವಾಗ ಅವನ ಸಂಬಳ ಬರೋಕ್ಕೆ ಲೇಟ್ ಆಗುತ್ತೋ, ಇಲ್ಲ ಅವನ ಜಾಬ್ ಲಾಸ್ ಆಗುತ್ತೋ, ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೋ, ಆವಾಗ ನೀವು ನಿಮ್ಮ ಸೇವಿಂಗ್ನಿಂದ ನಿಮ್ಮ ಎಲ್ಲ ಮನೆಯ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಳಿ, ಲೋನ್ ಪೇ ಅಪ್ ಮಾಡಿ, ಮಕ್ಕಳ ಎಜುಕೇಷನ್ ನೋಡ್ಕೊಳ್ಳಿ, ಮಕ್ಕಳ ಮದುವೆಯನ್ನು ಮಾಡಿ. ಅದನ್ನು ಬಿಟ್ಟು ನಿಮ್ಮ ಗಂಡ ನೆಟ್ಟಿಗೆ ಇರುವಾಗ, ಆತ ಸರಿಯಾಗಿ ದುಡಿತಾ ಇರುವಾಗ, ಅವನಿಗೂ ಸಂಬಳ ಬರ್ತಾ ಇರುವಾಗ, ಬಿಸ್ನೆಸ್ ಇನ್ಕಮ್ ಬರ್ತಾ ಇರುವಾಗ ನೀವು ಎಮೋಷ್ನಲ್ ಫೂಲ್ ಆಗಬಾರ್ದು, ಪ್ರೀತಿಯಲ್ಲಿ ಕುರುಡಿ ಆಗಬಾರ್ದು. ಪ್ರೀತಿಯಲ್ಲಿ ಕುರುಡಿ ಆದ್ರಪ್ಪ ಅಂತಂದರೆ ಗಂಡಸರು ಏನು ಮಾಡ್ತಾರಪ್ಪ ಅಂತಂದರೆ ನಿಮ್ಮ ಕಡೆಯಿಂದಲೇ ಎಲ್ಲ ಖರ್ಚು ವೆಚ್ಚಗಳನ್ನು ಮಾಡಿಸ್ತಾರೆ, ನಿಮ್ಮನ್ನು ಬರಿಗೈ ಫಕೀರ ಮಾಡ್ತಾರೆ, ತಮ್ಮ ದುಡ್ಡನ್ನು ಸೇಫ್ಟಿಯಾಗಿ ಸ್ಟಾಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಾರೆ. ಈ ರೀತಿ ನೀವು ಲೂಟಿ ಆಗಬಾರ್ದು, ಪ್ರೀತಿಯಲ್ಲಿ ಕುರುಡಿಯಾಗಿ ಮೋಸ ಹೋಗಬಾರ್ದು. ಇನ್ನು ಯಾವಾಗ ನಿಮಗೆ ವಯಸ್ಸಾಗಿರುತ್ತಲ್ಲ, ಆವಾಗ ನಿಮ್ಮ ಮಕ್ಕಳು ಕೂಡ ಇದೇ ರೀತಿಯಾದ ಮೋಸಗಳನ್ನು ಮಾಡೋ ಚಾನ್ಸಸ್ ಇರುತ್ತೆ. ಅವರು ನಿಮ್ಮನ್ನು ನೈಸ್ ಮಾಡಿಬಿಟ್ಟು ಪುಸಲಾಯಿಸ್ಬಿಟ್ಟು ನಿಮ್ಮ ಇಡೀ ಜೀವನ ಎಲ್ಲ ದುಡಿದಿರುವ ಸೇವಿಂಗನ್ನೆಲ್ಲ ಖರ್ಚು ಮಾಡಿಬಿಡ್ತಾರೆ. ಅದಾದ ನಂತರ ವಾಪಸ್ ನಿಮಗೆ ಕೊಡೋ ಚಾನ್ಸಸ್ ಇರಲ್ಲ. ಹೆಂಡತಿ ಜೊತೆಗೆ ಮಾಯ ಆಗಿಬಿಡ್ತಾರೆ. ಮುಂದೆ ನಿಮಗೇನಾದರೂ ಹೆಲ್ತ್ ಇಶ್ಯೂಸ್ಗಳಾದರೆ, ಸಡನ್ನಾಗಿ ಏನಾದರೂ ಎಮರ್ಜೆನ್ಸಿ ಬಂದರೆ, ನಿಮಗೇನಾದರೂ ಖರ್ಚು ಮಾಡಬೇಕಪ್ಪ ಅಂತಂದರೆ ನೀವು ಮತ್ತೆ ನಿಮ್ಮ ಮಕ್ಕಳ ಹತ್ರ ಭಿಕ್ಷೆ ಬೇಡಬೇಕಾಗತ್ತೆ, ಗಂಡನ ಹತ್ರ ಭಿಕ್ಷೆ ಬೇಡಬೇಕಾಗತ್ತೆ. ಸೊ ಈ ರೀತಿ ನಿಮ್ಮ ಪಾಡಾಗಬಾರ್ದು, ನಾಯಿ ಪಾಡಾಗಬಾರ್ದು. ಅದಕ್ಕಾಗಿ ನೀವು ಸರಿಯಾಗಿ ನಿಮ್ಮ ಗಂಡನ ಫೈನಾನ್ಷಿಯಲ್ ಮೂಮೆಂಟ್ಸ್ಗಳ ಮೇಲೆ ಮತ್ತು ಮಕ್ಕಳ ಫೈನಾನ್ಷಿಯಲ್ ಮೂಮೆಂಟ್ಸ್ಗಳ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಯಾರಿಗೂ ಕೂಡ ನಿಮಗೆ ದ್ರೋಹ ಮಾಡುವ ಅವಕಾಶವನ್ನು ನೀವು ಕೊಡಬಾರ್ದು. ಕುರುಡಿ ಆಗಬಾರ್ದು, ನೀವು ಲೂಟಿ ಆಗಬಾರ್ದು. ಅದಕ್ಕಾಗಿ ನೀವು ನಿಮ್ಮ ಗಂಡ, ಮಕ್ಕಳು, ರಿಲೇಟಿವ್ಸ್ಗಳ ಜೊತೆಗೆ ಸರಿಯಾಗಿರುವ ಬೌಂಡ್ರಿಗಳನ್ನು ಸೆಟ್ ಮಾಡಬೇಕು. ಈ 7 ಟಿಪ್ಸ್ಗಳನ್ನು ಫಾಲೋ ಮಾಡಿ ಮತ್ತು ಎನಿ ಟೈಮ್ ಸೇಫ್ ಆಗಿರಿ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.